ನಮ್ಮ ಭಾರತೀಯ ರೈಲ್ವೆಯು ವಿಶ್ವದ 4ನೇ ದೊಡ್ಡ ರೈಲ್ವೆ ಸಂಪರ್ಕ. ಇಷ್ಟು ದೊಡ್ಡ ರೈಲ್ವೆ ಜಾಲ ಆಗಕ್ಕೆ ಬಹುಮುಖ್ಯ ಕಾರಣ ಏನಪ್ಪ ಅಂದ್ರೆ ರೈಲ್ವೆ ಇಂಜಿನ್ಗಳು. ಈ ರೈಲ್ವೆ ಇಂಜಿನ್ನ ಕ್ರಾಂತಿ ಯಾವ ಥರ ಆಯ್ತು ಅಂತ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ತಿಳಿಸ್ತೀನಿ ಬರ್ರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿ. ನೀವು ನೋಡತ್ತೀರಿ ನಮ್ಮ ರೈಲ್ವೇಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಕನ್ನಡದಾಗ ರೈಲ್ವೆ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಈಗ ವಿಡಿಯೋ ಶುರು ಮಾಡೋಣ. ಎಲ್ಲೂ ಸ್ಕಿಪ್ ಮಾಡ್ದಾರಂಗೆ ನೋಡ್ರಿ. 1932 ಮದ್ರಾಸ್ದೊಳಗೆ ಅಂದ್ರೆ ಈಗಿನ ಚೆನ್ನೈನಲ್ಲಿ ಭಾರತದ ಮೊದಲ ರೈಲು ಮಾರ್ಗ ನಿರ್ಮಿಸುವ ಪ್ರಸ್ತಾಪ ಮಾಡಿದರು. ನಂತರ 1837 ಮೊದಲ ರೈಲು ಮದ್ರಾಸ್ನ ರೆಡಿಲ್ಸ್ ಮತ್ತು ಚಿತಾಂದ್ರಿಪೇಟೆ ನಡುವೆ ಓಡ್ತು. ಇದು ಇಂಗ್ಲೆಂಡ್ನಿಂದ ಆಮದು ಮಾಡಿಕೊಂಡ ರೋಟರಿ ಸ್ಟೀಮ್ ಇಂಜಿನ್ನಿಂದ ಸಂಚರಿಸಿತು. ನಂತರ ಮುಂಬೈನ ದಕ್ಷಿಣ ಪ್ರದೇಶವಾದ ಬೈಕುಲಾದಾಗ 1852 ಉಗಿ ಲೋಕೋಮೋಟಿವನ್ನು ಪ್ರಯತ್ನಿಸಿದರು. ನಂತರ 1853 ಬಾಂಬೆ ಮತ್ತು ಥಾಣೆ ನಡುವೆ ಮೊದಲ ಪ್ರಯಾಣಿಕ ರೈಲು 3 ಉಗಿ ಲೋಕೋಮೋಟಿವ್ಗಳಾದ ಸಾಹಿಬ್, ಸಿಂಧ್ ಮತ್ತು ಸುಲ್ತಾನ್ ಇವುಗಳು 14 ಬೋಗಿಗಳಿಂದ ಓಡಿದವು. ಇಲ್ಲಿಂದ ಪ್ರಾರಂಭವಾಯ್ತು ನೋಡ್ರಿ ನಮ್ಮ ರೈಲ್ವೆಯ ಅಧ್ಯಾಯ. ಭಾರತದಾಗ ಮೊದಲು ತಯಾರಿಸಲಾದ F1 ಸರಣಿಯ F1734 ಉಗಿ ಲೋಕೋಮೋಟಿವ್ 1877 ಅಜ್ಮೀರ್ನ ಕಾರ್ಯಾಗಾರದ ರಾಜ್ಪೂತ್ನ ಮಾಲ್ವಾ ರೈಲ್ವೆ ಒಳಗೆ ತಯಾರಿಸಿದರು. ನಂತರ ನಮ್ಮ ಭಾರತೀಯ ರೈಲ್ವೆದಾಗ ಪ್ರಮುಖವಾಗಿ 3 ಥರದ ಲೋಕೋಮೋಟಿವ್ಗಳನ್ನು ನಾವು ಕಾಣ್ಬೋದು. ಅದ್ರಾಗ ಮೊದಲನೇದು ಉಗಿ ಬಂಡಿಗಳು ಅಂದ್ರೆ ಸ್ಟೀಮ್ ಲೋಕೋಮೋಟಿವ್ಸ್. ಇವುಗಳನ್ನು 19ನೇ ಶತಮಾನದಲ್ಲಿ ರೈಲ್ವೆ ಕಂಪನಿಗಳು ಉಗಿ ಲೋಕೋಮೋಟಿವ್ ತಯಾರಿಸೋಕೆ ಬ್ರಿಟಿಷ್ ತಯಾರಕರಿಗೆ ಆದೇಶಿಸಿದರು. ಆದರೆ ಅವರಿಗೆ ಉತ್ಪಾದನಾ ವೆಚ್ಚ ಮತ್ತು ಉತ್ಪಾದನೆಯು ನಿಧಾನವಾಗಿದ್ದರಿಂದ 1890 ಭಾರತೀಯ ರೈಲ್ವೆ ಕಂಪನಿಗಳು ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟಿಂದ ಆಮದು ಮಾಡಿಕೊಂಡರು. ನಂತರ ಬ್ರಿಟಿಷ್ ಇಂಜಿನಿಯರ್ಗಳ ಮಾನದಂಡ ಸಮಿತಿಯ ಪ್ರಕಾರ ರೈಲ್ವೆಗಳ ಬಳಕೆ ಅನುಗುಣವಾಗಿ ಲೋಕೋಮೋಟಿವ್ಗಳ ಸರಣಿಯನ್ನು ವಿನ್ಯಾಸಗೊಳಿಸಿದರು. ಮೊದಲು 2 ವಿನ್ಯಾಸಗಳು 1903 ಹೊರಹೊಮ್ಮಿದವು. ಒಂದು 440 ಇದು ಪ್ರಯಾಣಿಕರಿಗೆ, ಇನ್ನೊಂದು 060 ಇದು ಸರಕುಗಳನ್ನು ಸಾಗಿಸಲು ವಿನ್ಯಾಸಗೊಳಿಸಿದರು. ಇವುಗಳನ್ನು 1905 ಮತ್ತು 1906 ಜಾಸ್ತಿ ಭಾರ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿ ತಯಾರಿಸಿದರು. ಮೊದಲನೇ ಮಹಾಯುದ್ಧದ ನಂತರ ದೊಡ್ಡ ಮತ್ತು ಹೆಚ್ಚು ಶಕ್ತಿಶಾಲಿ ಲೋಕೋಮೋಟಿವ್ಗಳನ್ನು ವಿನ್ಯಾಸಗೊಳಿಸಿದರು. ಅವು 1927 ಕಾರ್ಯಾರಂಭ ಮಾಡಿದವು. ಇವುಗಳನ್ನು ಎಕ್ಸ್ ಸರಣಿಯಿಂದ ವಿಂಗಡಿಸಿದರು. ಅವುಗಳಲ್ಲಿ ಪ್ರಮುಖವು 1935 XP ಕ್ಲಾಸ್ ಮತ್ತು 1927 XB ಕ್ಲಾಸ್. ಇವುಗಳು ಪ್ರಯಾಣಿಕರ ಲೋಕೋಮೋಟಿವ್ಗಳಾಗಿದ್ದವು. XC ಕ್ಲಾಸ್ ಇದು ಭಾರಿ ಸರಕುಗಳ ಲೋಕೋಮೋಟಿವ್ ಆಗಿತ್ತು. ನಂತರ ಎರಡನೇ ಮಹಾಯುದ್ಧದ ಸ್ವಲ್ಪ ಮೊದಲು ಹೊಸ ತರಗತಿಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ಅವುಗಳಲ್ಲಿ ಎಕ್ಸ್ ದರ್ಜೆಯಿಂದ W ಸರಣಿಯಾಗಿ ಬದಲಾಯಿಸಿದರು. ಅವುಗಳಲ್ಲಿ ಪ್ರಮುಖವು WP ಪ್ಯಾಸೆಂಜರ್, WG ಸರಕುಗಳು ಮತ್ತು ಇವೆಲ್ಲವೂ ಬ್ರಾಡ್ಗೇಜ್ ಲೋಕೋಮೋಟಿವ್ಗಳಾಗಿದ್ದವು. ಇನ್ನು ಮೀಟರ್ ಗೇಜ್ನಲ್ಲಿ ಪ್ರಮುಖವಾದದ್ದು ಎಕ್ಸ್ ದರ್ಜೆಯ ನೀಲಗಿರಿ ಪರ್ವತ ರೈಲ್ವೆ. ಇವುಗಳನ್ನು ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳಲ್ಲಿ ಬಳಸಲಾಗುತ್ತಿತ್ತು. ಮತ್ತು ಬಾರ್ಸಿ ಲೈಟ್ ರೈಲ್ವೆಯು ಮಹಾರಾಷ್ಟ್ರ ರಾಜ್ಯದ ಮೀರಜ್ ಮತ್ತು ಲಾತೂರ್ ನಡುವಿನ 325 ಕಿಲೋಮೀಟರ್ ಉದ್ದದ 2 ಅಡಿ 6 ಇಂಚು ನ್ಯಾರೋ ಗೇಜ್ ರೈಲ್ವೆಯಾಗಿತ್ತು. ಹಂಗೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಮತ್ತು ಮಾಥೇರನ್ ಹಗುರ ರೈಲು ಮಾರ್ಗ 2 ಅಡಿ ಗೇಜ್ನಲ್ಲಿ ಬಳಸುವ ರೈಲುಗಳು. ಇನ್ನು ಉಗಿ ಲೋಕೋಮೋಟಿವ್ ಒಳಗೆ ಒಟ್ಟು 16 ಲೋಕೋಮೋಟಿವ್ಗಳು ಇನ್ನೂ ತಮ್ಮ ಕಾರ್ಯವನ್ನು ಪ್ರವಾಸಿ ಸ್ಥಳಗಳಲ್ಲಿ ನಿರ್ವಹಿಸ್ತಾ ಆದವು. ಅದ್ರಾಗ ಪ್ರಮುಖವಾದದ್ದು ದ ಪೇರಿ ಕ್ವೀನ್. ಇದು ಅತ್ಯಂತ ಹಳೆಯ ಕಾರ್ಯನಿರ್ವಹಿಸುವ ಉಗಿ ಲೋಕೋಮೋಟಿವ್ ಆಗೈತಿ. ಇನ್ನು ಎರಡನೇದಾಗಿ ಡೀಸೆಲ್ ಲೋಕೋಮೋಟಿವ್ಗಳು. ಡೀಸೆಲ್ ಲೋಕೋಮೋಟಿವ್ಗಳನ್ನು ಮೊದಲು 1954 ಉತ್ತರ ಬ್ರಿಟಿಷ್ ಲೋಕೋಮೋಟಿವ್ ಕಂಪನಿ ತಯಾರಿಸಿತ್ತು. ನಂತರ ಮುಖ್ಯ ಸಂಚಾರಕ್ಕಾಗಿ 1958 ಆಲ್ಕೋದಿಂದ ಮೊದಲ ಲೋಕೋಮೋಟಿವ್ WDM-1 ಅನ್ನು ಆಮದು ಮಾಡಿಕೊಂಡ್ರು. ಆಲ್ಕೋ ಅಂದ್ರೆ ಅಮೆರಿಕನ್ ಲೋಕೋಮೋಟಿವ್ ಕಂಪನಿ. ಭಾರತದಾಗ ಮೊದಲು ಬ್ರಾಡ್ಗೇಜ್ ಡೀಸೆಲ್ ಲೋಕೋಮೋಟಿವ್ WDM-2 ಅನ್ನು 1964 ಬನಾರಸ್ ಲೋಕೋಮೋಟಿವ್ ವರ್ಕ್ಸ್ ಹೊರಗೆ ತಂದರು. ಲೋಕೋಮೋಟಿವ್ಗಳನ್ನು 4 ಅಥವಾ 5 ಕೋಡ್ಗಳಿಂದ ವರ್ಗೀಕರಿಸ್ತಾರೆ. ಉದಾಹರಣೆಗೆ WDM-3A ಇದು ಲೋಕೋಮೋಟಿವ್ ಸಂಖ್ಯೆ. W ಅಂದ್ರೆ ಬ್ರಾಡ್ಗೇಜ್ ಮತ್ತು D ಅಂದ್ರೆ ಡೀಸೆಲ್ ಮತ್ತು M ಅಂದ್ರೆ ಮಿಶ್ರ ಬಳಕೆ. ಮಿಶ್ರ ಬಳಕೆ ಅಂದ್ರೆ ಪ್ರಯಾಣಿಕರಿಗೂ ಮತ್ತು ಸರಕುಗಳನ್ನ ಸಾಗಿಸೋಕೆ ಉಪಯೋಗಿಸೋದು. ಇನ್ನು ಕೊನೆಯದಾಗಿ 3A ಅಂದ್ರೆ ಹಾರ್ಸ್ ಪವರ್, ಅದರ ಶಕ್ತಿ ಎಷ್ಟು ಅಂತ ಇದು ಸೂಚಿಸ್ತೈತಿ. ಬ್ರಾಡ್ಗೇಜ್ ಅಂದ್ರೆ 2 ರೈಲ್ವೆ ಹಳಿಗಳ ಅಂತರ. ಇದರ ಒಳಗೆ ಹಳಿಗಳ ಅಂತರ 1676 ಮಿಲಿಮೀಟರ್ ಅಂದ್ರೆ 5 ಅಡಿ 6 ಇಂಚು ಇರ್ತೈತಿ. ಈ ಟ್ರ್ಯಾಕೇಜ್ ಒಳಗೆ ಒಟ್ಟ 4 ವಿಧಗಳು ಬರ್ತಾವೆ. ಅವುಗಳಿಗಾಗಿ ನಿಮ್ಗೆ ಇನ್ನೊಂದು ವಿಡಿಯೋ ಒಳಗೆ ವಿವರಿಸ್ತೀನಿ. ಇನ್ನು ಬ್ರಾಡ್ಗೇಜ್ WDM-ದಾಗ ಇರುವ ಪ್ರಮುಖ ಲೋಕೋಮೋಟಿವ್ಗಳು ಯಾವುವು ಅಂದ್ರೆ WDM-1, WDM-2, WDM-2G, WDM-3, WDM-3A, WDM-3D, WDM-4, WDM-6, WDM-7. ಇದ್ರಾಗ ಕೆಲವು ಮಾತ್ರ ಸೇವೆ ಅದಾವೆ. ಇನ್ನು
ಇನ್ನು WDP ಸರಣಿದಾಗ ಪಿ ಅಂದರೆ ಪ್ರಯಾಣಿಕರಿಗೆ ಉಪಯೋಗಿಸೋ ಲೋಕೋಮೋಟಿವ್ಗಳು. ಅವು ಯಾವುವು ಅಂದ್ರೆ WDP1, WDM3A, WDP4 ಇರ್ತಾವೆ. ಹಂಗೆ WDG ಸರಣಿ ಲೋಕೋಗಳನ್ನು ಸರಕುಗಳನ್ನು ಸಾಗಿಸೋಕೆ ಉಪಯೋಗಿಸ್ತಾಳೆ. ಇದ್ರೊಳಗೆ WDG2/3A, WDG4, WDG4D, WDG4G, WDG5, WDG6G ಇವು ಎಲ್ಲವೂ ಈಗ ಸೇವೆದಾಗ ಅದಾವು. ಇನ್ನು ರೈಲ್ವೆ ನಿಲ್ದಾಣದಾಗ ಮತ್ತು ಕಾರ್ಯಾಗಾರದಾಗ ಕಾರ್ಯನಿರ್ವಹಿಸೋದಕ್ಕೆ WDS ಸರಣಿ ಲೋಕೋಮೋಟಿವ್ಗಳನ್ನು ಉಪಯೋಗಿಸ್ತಾರೆ. ಎಸ್ ಅಂದ್ರೆ ಸೆಂಟರ್ ಅಂತ ಅರ್ಥ. ಇವುಗಳದಾಗ ಪ್ರಮುಖವಾದದ್ದು WDS1, WDS2, WDS3, WDS4, WDS5, WDS6, WDS8 ಇವು ಎಲ್ಲವೂ ಬರ್ತವೆ. ಇನ್ನು ಇಲ್ಲಿವರೆಗೂ ನೋಡಿರೋ ಡೀಸೆಲ್ ಲೋಕೋಮೋಟಿವ್ಗಳು ಬ್ರಾಡ್ಗೇಜ್ದಾಗ ಉಪಯೋಗಿಸುವು. ಇನ್ನು ಮೀಟರ್ ಗೇಜ್ದಾಗ YDM ಸರಣಿ ಒಳಗೆ YDM1, YDM2, YDM3, YDM4, YDM5 ಇವೆಲ್ಲವೂ ಬರ್ತವೆ. ಮತ್ತು 2 ಅಡಿ 6 ಇಂಚು ಗೇಜ್ ಒಳಗೆ ZDM ಸರಣಿ ಒಳಗೆ ZDM1, ZDM2, ZDM3, ZDM4, ZDM5 ಲೋಕೋಮೋಟಿವ್ಗಳು ಬರ್ತವೆ. ಹಂಗೆ 2 ಅಡಿ ಗೇಜ್ ಒಳಗೆ NDM ಸರಣಿ ಒಳಗೆ NDM1, NDM5, NDM6 ಬರ್ತಾವೆ. ಇವೆಲ್ಲವೂ ಈಗ ಡೀಸೆಲ್ ಲೋಕೋಮೋಟಿವ್ಗಳು ಅದಾವು. ಮತ್ತು 1993 ಮತ್ತು 94 ಸಮಯದಾಗ ಡೀಸೆಲ್ ಮಲ್ಟಿಪಲ್ ಯೂನಿಟ್ DMUಗಳನ್ನು ಪರಿಚಯಿಸಿದರು. ನಂತರ ಇವುಗಳ ಸೇವೆಯ ಮೇಲೆ DEMU ಡೀಸೆಲ್ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್ ಅಥವಾ DHMU ಡೀಸೆಲ್ ಹೈಡ್ರಾಲಿಕ್ ಟ್ರಾನ್ಸ್ಮಿಷನ್ ಎಂದು ವರ್ಗೀಕರಿಸಿದರು. ಮತ್ತು ಬ್ರಾಡ್ಗೇಜ್ ಒಳಗೆ ಒಂದು ಡ್ಯೂಯಲ್ ಅಂದರೆ ಡೀಸೆಲ್ ಮತ್ತು ಎಲೆಕ್ಟ್ರಿಕ್ಕಿಂದ ಸಂಚರಿಸುವ WDAP5 ಲೋಕೋವನ್ನು 2019ರಾಗ ಉತ್ಪಾದಿಸಿದ. ಆದರೆ ಇದು ಇನ್ನೂ ಪ್ರಯೋಗ ಹಂತದಾಗ ಐತಿ. ಇನ್ನು ಮೂರನೆಯದಾಗಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ಗಳು. ಇವುಗಳು ಡೀಸೆಲ್ ಲೋಕೋಮೋಟಿವ್ಗಳು ಬರೋದಕ್ಕಿಂತ ಮೊದಲು ಇದ್ವು. ಅಂದ್ರೆ 1925ರೊಳಗೆ ಬಾಂಬೆ ಮತ್ತು ಕುರ್ಲಾ ನಡುವೆ ಓಡಿದ್ವು. ಆದ್ರೆ ಪ್ರಯಾಣಿಕರಿಂದ ಸಾಗಿದ ಮೊದಲ ವಿದ್ಯುತ್ ರೈಲು 1927ರಾಗ WCP1 ಲೋಕೋಮೋಟಿವ್ನಿಂದ ಓಡ್ತು. ಈ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಒಳಗೆ 2 ವಿಧಗಳು ಬರ್ತಾವೆ. ಒಂದು DC, ಇನ್ನೊಂದು AC. ಇವುಗಳ ಬಗ್ಗೆ ನಿಮ್ಗೆ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ DC ಅಂದ್ರೆ ಡೈರೆಕ್ಟ್ ಕರೆಂಟ್ ಅಂತ ಅರ್ಥ, ಅಂದ್ರೆ ನೇರ ವಿದ್ಯುತ್. ಇದು ಕಡಿಮೆ ವೋಲ್ಟೇಜ್ ಮತ್ತು ಹೆಚ್ಚು ನಷ್ಟ ಮತ್ತು ಹಳೆಯ ತಂತ್ರಜ್ಞಾನ ಆಗೈತಿ. ಇನ್ನು AC ಅಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಪರಿವರ್ತಿತ ವಿದ್ಯುತ್. ಇದು ಹೆಚ್ಚು ವೋಲ್ಟೇಜ್ ಹೊಂದಿರುತ್ತೆ ಮತ್ತು ಕಡಿಮೆ ನಷ್ಟ ಮತ್ತು ಆಧುನಿಕ ತಂತ್ರಜ್ಞಾನ ಆಗೈತಿ. ಈಗ DC ಒಳಗೆ ಬರುವ ಬ್ರಾಡ್ಗೇಜ್ ಲೋಕೋಮೋಟಿವ್ಗಳ ಸರಣಿಯನ್ನು ನೋಡೋಣ ಬರ್ರಿ. ಮೊದಲನೇದು WCP. ಇದು ಪ್ರಯಾಣಿಕರಿಗೆ ಬಳಸಲಾಗುತ್ತದೆ. ಇದರೊಳಗೆ ಪ್ರಮುಖವಾದದ್ದು WCP1, WCP2, WCP3, WCP4 ಇವು ಈಗ ಯಾವ ಸೇವೆದಾಗ ಇಲ್ಲ. ಇನ್ನು WCM ಸರಣಿ ಒಳಗೆ ಪ್ರಯಾಣಿಕರಿಗೂ ಮತ್ತು ಸರಕುಗಳನ್ನು ಸಾಗಿಸಾಕ ಬರುವ ಪ್ರಮುಖ ಯಾವುವು ಅಂದ್ರೆ WCM1, WCM2, WCM3, WCM4, WCM5, WCM6 ಈಗ ಇವು ಯಾವುವು ಸೇವೆದಾಗ ಇಲ್ಲ. ಹಂಗೆ ಸರಕುಗಳನ್ನು ಸಾಗಿಸಾಕ WCG ಸರಣಿದಾಗ WCG1, WCG2 ಅನ್ನ ಬಳಸಲಾಗ್ತಿತ್ತು. ಇನ್ನು AC ಲೋಕೋಮೋಟಿವ್ಗಳದಾಗ ಬಳಸುವ WAM ಸರಣಿ ಒಳಗೆ WAM1, WAM2, WAM3, WAM ಅನ್ನ ಬಳಸಲಾಗ್ತಿತ್ತು. ಆದರೆ ಈಗ ಇವು ಯಾವುವು ಸೇವೆದಾಗ ಇಲ್ಲ. ಇನ್ನು ಪ್ರಯಾಣಿಕರಿಗಾಗಿ WAP ಅಂದ್ರೆ ವ್ಯಾಪ್ ಸರಣಿದಾಗ ಬಳಸುವ ಲೋಕೋಮೋಟಿವ್ಗಳನ್ನು ನೀವು ನೋಡಿರ್ತೀರಿ. ಅವು ಯಾವುವು ಅಂದ್ರೆ WAP1 ಅಂದ್ರೆ ವ್ಯಾಪ್ 1, ವ್ಯಾಪ್ 3, ವ್ಯಾಪ್ 4, ವ್ಯಾಪ್ 5, ವ್ಯಾಪ್ 6, ವ್ಯಾಪ್ 7 ಇವು ಇದ್ರಾಗ ಬರುವ ಪ್ರಮುಖವಾದದ್ದು. ಮತ್ತು ಸರಕುಗಳ ಸಾಗಿಸಾಕ ನಾವು ಬಹಳ ಲೋಕೋಮೋಟಿವ್ಗಳನ್ನು ಕಾಣಬಹುದು. ಇದನ್ನು WAG ಅಂದ್ರೆ ವ್ಯಾಗ್ ಸರಣಿಯಿಂದ ವಿಂಗಡಿಸಲಾಗ್ತದೆ. ಇದ್ರೊಳಗೆ ಬರುವ ಪ್ರಮುಖವಾದದ್ದು ವ್ಯಾಗ್ 1, ವ್ಯಾಗ್ 2, ವ್ಯಾಗ್ 5, ವ್ಯಾಗ್ 7, ವ್ಯಾಗ್ 9, ವ್ಯಾಗ್ 12B. ಇದು ನಮ್ಮ ಭಾರತದ ಅತಿ ಶಕ್ತಿಶಾಲಿ ಸರಕು ಸಾಗಾಣಿಕೆ ಲೋಕೋಮೋಟಿವ್ ಆಗೈತಿ. ಇನ್ನು AC ಮತ್ತು DC ಸೇರಿರೋ WCAM ಸರಣಿದಾಗ WCAM1, WCAM2, WCAM3 ಲೋಕೋಮೋಟಿವ್ಗಳನ್ನು ಪ್ರಯಾಣಿಕರಿಗೆ ಮತ್ತು ಸರಕುಗಳನ್ನ ಸಾಗಿಸಾಕ ಬಳಸ್ತಾರೆ. ಮತ್ತು ಸರಕುಗಳಲ್ಲಿ AC ಮತ್ತು DC ಒಳಗೆ WCAG ಸರಣಿದಾಗ WCAG1 ಅನ್ನು ಉಪಯೋಗಿಸ್ತಾರೆ. ಇಲ್ಲಿವರೆಗೂ ನೋಡಿರೋವು ಬ್ರಾಡ್ಗೇಜ್ ಲೋಕೋಮೋಟಿವ್ಗಳಾಗಿದ್ದವು. ಇನ್ನು ಮೀಟರ್ ಗೇಜ್ದಾಗ DC ಒಳಗೆ YCG1 ಅನ್ನು ಸರಕುಗಳ ಸಾಗಾಣಿಕೆಗೆ ಮತ್ತು ACದಾಗ YAM1 ಅನ್ನು ಮಿಶ್ರ ಬಳಕೆಗೆ ಉಪಯೋಗಿಸಲಾಗ್ತದೆ. ಹಂಗೆ 1925ರಾಗ ಬಾಂಬೆಯಲ್ಲಿ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ EMU ಅನ್ನು ಓಡಿಸಲಾಗ್ತಿತ್ತು. ನಂತರ 1960ರೊಳಗೆ ಚೆನ್ನೈನಲ್ಲಿರುವ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ICFನಲ್ಲಿ DMUಗಳನ್ನು ಅಭಿವೃದ್ಧಿಪಡಿಸಿದರು. ಇದಾದ ನಂತರ 1990ರಾಗ
ಮೆಮುಗಳನ್ನಾಗಿ ಬದಲಾಯಿಸಿದರು. ನಮ್ಮ ಭಾರತದ ಅತಿ ವೇಗದ ರೈಲಾಗಿರುವ ವಂದೇ ಭಾರತ್ ರೈಲ್ದಾಗೂ ಕೂಡ EMU ಅನ್ನು ಬಳಸಲಾಗ್ತೈತಿ. ಹಾಗೆಯೇ ನಮ್ಮ ಭಾರತೀಯ ರೈಲ್ವೆಯು 2015ರಾಗ ಮೊದಲ ಸಂಕುಚಿತ ನೈಸರ್ಗಿಕ ಅನಿಲ ಅಂದ್ರೆ CNG ಚಾಲಿತ ರೈಲುಗಳನ್ನು ICF ಇಂದ ಹೊರತಂದರು. ಇತ್ತೀಚೆಗೆ ICF ಇಂದ ಭಾರತ ಮೊದಲ ಹೈಡ್ರೋಜನ್ ಲೋಕೋಮೋಟಿವ್ಗಳನ್ನು ತಯಾರಿಸಲಾಗತೈತಿ. ಇನ್ನು ನಮ್ಮ ಭಾರತದಾಗ ಮೊದಲು ಸ್ಥಾಪಿಸಲಾದ ಲೋಕೋಮೋಟಿವ್ ಘಟಕಗಳನ್ನು ನೋಡೋಣ ಬರ್ರಿ. ಮೊದಲನೆಯದು 1950ರಂದು ಚಿತ್ತರಂಜನ ಲೋಕೋಮೋಟಿವ್ ವರ್ಕ್ಸ್ ಪ್ರಾರಂಭವಾಯಿತು. ನಂತರ ಬನಾರಸ್ ಲೋಕೋಮೋಟಿವ್ ವರ್ಕ್ಸ್ 1961ರಾಗ ಪ್ರಾರಂಭವಾಯಿತು. ಇದು ಭಾರತದ ಎರಡನೇ ಲೋಕೋಮೋಟಿವ್ ಉತ್ಪಾದನಾ ಘಟಕ. ಹಾಗೆ 1960ರೊಳಗೆ ICF ಘಟಕ ಸ್ಥಾಪನೆಯಾಯಿತು. 1981ರಲ್ಲಿ ಸ್ಥಾಪನೆಯಾದ BHEL ಮತ್ತು ಪಟಿಯಾಲ ಲೋಕೋಮೋಟಿವ್ ವರ್ಕ್ಸ್ ಭಾರತದ ಲೋಕೋಮೋಟಿವ್ಗಳನ್ನು ಸಹ ಉತ್ಪಾದಿಸುತ್ತಾರೆ. ಇವುಗಳು ನಮ್ಮ ಭಾರತದಲ್ಲಿ ಸ್ಥಾಪಿಸಲಾದ ಘಟಕಗಳಾಗಿದ್ದವು. ನಮ್ಮ ಭಾರತದಾಗ ಸದ್ಯಕ್ಕೆ ಅಂದಾಜು 17,000 ಲೋಕೋಮೋಟಿವ್ಗಳು ಕಾರ್ಯನಿರ್ವಹಿಸ್ತಾ ಅದಾವು. ಇನ್ನು ಕೊನೆಯದಾಗಿ ಭಾರತೀಯ ರೈಲ್ವೆಯು ಅತಿ ವೇಗದ ಬುಲೆಟ್ ಟ್ರೈನನ್ನು ಮುಂಬೈಯಿಂದ ಅಹಮದಾಬಾದ್ವರೆಗೆ 508 ಕಿಲೋಮೀಟರ್ ಉದ್ದದ ಕಾರಿಡಾರ್ನ ಜಪಾನ್ E5 ಮತ್ತು E10 ಸರಣಿಯ ಬುಲೆಟ್ ಟ್ರೈನನ್ನು ಬಳಸಲಾಗತೈತಿ. ನೋಡಿದ್ರಲ್ಲ, ಇಲ್ಲಿವರೆಗೂ ನಮ್ಮ ಭಾರತೀಯ ರೈಲ್ವೆಯ ಲೋಕೋಮೋಟಿವ್ಗಳ ಕ್ರಾಂತಿಯ ಬಗ್ಗೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಿದ್ರೆ ಅಥವಾ ನಾ ಏನಾರ ತಪ್ಪುಗಳನ್ನು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ತಿಳಿಸ್ರಿ. ಹಂಗೆ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ಕನ್ನಡದಾಗ ರೈಲುಗಳ ಬಗ್ಗೆ ಮಾಹಿತಿಗಳು ಹಂಚ್ಕೊಳ್ತೀನಿ. ಧನ್ಯವಾದಗಳು.